ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಬ್ರಹ್ಮಾವರದಲ್ಲಿರುವ ಇಮ್ಯಾನ್ಯುಯಲ್ ವಾಟರ್ ಪಾರ್ಕ್ನಲ್ಲಿ ಇದ್ದೇನೆ. ಇವತ್ತು ನಾನು ಇಲ್ಲಿ ನ್ಯಾಚುರಲ್ ಆಗಿರುವ ಪ್ಲೇಸ್ಗಳ ಬಗ್ಗೆ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನೀವು ಕೂಡ ನೋಡಿ ಎಂಜಾಯ್ ಮಾಡಿ, ಮತ್ತು ನೀವು ಕೂಡ ಒಮ್ಮೆ ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ಇಮ್ಯಾನ್ಯುಯಲ್ ವಾಟರ್ ಪಾರ್ಕ್ ಬ್ರಹ್ಮಾವರದಿಂದ 3 ಕಿಲೋಮೀಟರ್ ಒಳಗಡೆ ಇದೆ. ತುಂಬ ನ್ಯಾಚುರಲ್ ಆಗಿರುವುದರಿಂದ ಒಳ್ಳೆ ಗಾಳಿ ಕೂಡ ಬರುತ್ತೆ. ನದಿಯಲ್ಲಿ ಕೂಡ ನೀವು ಸ್ವಿಮ್ಮಿಂಗ್ ಕೂಡ ಮಾಡಬಹುದು, ಬೋಟಿಂಗ್ ಕೂಡ ವ್ಯವಸ್ಥೆ ಇದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಊಟ, ನಿಮಗೆ ಯಾವ ಥರದ ಊಟ ಬೇಕು, ನಾನ್ ವೆಜ್, ವೆಜ್ ಎಲ್ಲ ತರಹದ ಊಟ ಉಂಟು. ಮತ್ತು ಈವ್ನಿಂಗ್ ಕೂಡ ನಿಮಗೆ ಸ್ನ್ಯಾಕ್ಸ್ ಮತ್ತು ಟೀ ಎಲ್ಲ ಉಂಟು. ನಿಮಗೆ ಯಾವ ಥರ ಬೇಕು ಆ ಥರ ನೀವು ಹೇಳಿ ಆರ್ಡರ್ ಮಾಡಬಹುದು. ಈ ಪ್ಲೇಸ್ನಲ್ಲಿ ನೀವು ಒಮ್ಮೆ ಬಂದರೆ ಪದೇ ಪದೇ ಬರುವಂತ ಆಗುತ್ತದೆ. ಹಾಗಾಗಿ ಇದು ನಮ್ಮ ರೆಸಾರ್ಟ್ ಆಗಿರುವುದರಿಂದ ನಾನು ನಿಮಗೆ ಇದರ ಬಗ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೇನೆ. ನೆಕ್ಸ್ಟ್ ಟೈಮ್ ನಾನು ವಿಡಿಯೋವನ್ನು ಲಾಂಗ್ ಆಗಿ ಮಾಡ್ತೀನಿ. ಈ ಸಲ ನಾನು ವಿಡಿಯೋವನ್ನು ಮಾಡುವಾಗ ಅಷ್ಟು ಲಾಂಗ್ ಆಗಿ ಮಾಡಿರಲಿಲ್ಲ, ಯಾಕಂದರೆ ಇವತ್ತು ರೆಸಾರ್ಟ್ನಲ್ಲಿ ಜನ ಇದ್ದಾರೆ. ಹಾಗಾಗಿ ನಾನು ಲಾಂಗ್ ಆಗಿ ವಿಡಿಯೋವನ್ನು ಮಾಡಲಿಕ್ಕೆ ಹೋಗಲಿಲ್ಲ. ನಾನು ಸ್ವಲ್ಪ ರೌಂಡ್ ಬೋಟಲ್ಲಿ ಎಂಜಾಯ್ ಮಾಡುವಂಥ ಬೋಟಲ್ಲಿ ಹೋಗಿದ್ದೇನೆ. ನಾನು ಲೈಫ್ ಜಾಕೆಟನ್ನು ಹಾಕಲಿಲ್ಲ. ನೀವು ಮಾತ್ರ ಬೋಟಲ್ಲಿ ಇಳಿಯುವಾಗ ಲೈಫ್ ಜಾಕೆಟ್ ಹಾಕದೆ ಇಳಿಯಬಾರ್ದು. ನನಗೆ ಅಂದರೆ ನದಿ ಸೈಡಲ್ಲೇ ನಾವು ದೊಡ್ಡವರಾಗಿದ್ದರಿಂದ ನನಗೆ ಸ್ವಲ್ಪ ಅಭ್ಯಾಸ ಉಂಟು. ಸ್ವಿಮ್ಮಿಂಗ್ ಎಷ್ಟೇ ಗೊತ್ತಿದ್ರೂ ಕೂಡ ನಾವು ಲೈಫ್ ಜಾಕೆಟನ್ನು ಹಾಕುವುದನ್ನು ಮರಿಬಾರ್ದು. ಹಾಗೆ ನಾನು ಹೀಗೆ ಸ್ವಲ್ಪ ಹೊತ್ತು ರೌಂಡ್ ಬೋಟಿನಲ್ಲಿ ಎಂಜಾಯ್ ಮಾಡಿದೆ. ನಾನು ಸ್ವಲ್ಪ ಬಿಡ್ತೇನಂತ ಹೇಳಿದೆ ಅವ್ರ ಹತ್ರ. ಹಾಗಾಗಿ ಅವರು ಕೂಡ ಓಕೆ ಅಂತ ಹೇಳಿದರು. ನನಗೆ ಅಂದರೆ ಮೊದಲಿಂದನೂ ಬಿಟ್ಟು ಬೋಟಿಂಗ್ ಅಭ್ಯಾಸ ಉಂಟು, ಸ್ವಲ್ಪ ಒಳ್ಳೆಯದಾಗುತ್ತೆ. ಮತ್ತು ನೀವು ವಿಸಿಟ್ ಮಾಡುವವರು ಬೆಳಿಗ್ಗೆ 9 ಗಂಟೆಗೆ ಬಂದರೆ ಸಂಜೆ 5 ಗಂಟೆ ತನಕ ಇರ್ತದೆ. ಮಾವಿನಕಾಯಿ ಸೀಸನ್ ಅಲ್ವಾ, ಎಲ್ಲ ಥರದ ಫ್ರೂಟ್ಸ್ಗಳು ಕೂಡ ಉಂಟು. ಇವಾಗ ಮಾವಿನಕಾಯಿ ಸೀಸನ್ ಆಗಿರುವುದರಿಂದ ತುಂಬ ಮಾವಿನಕಾಯಿ ಆಗಿದೆ, ನೋಡ್ಬೋದು ನೀವು, ತುಂಬ ಆಗಿದೆ. ಇದು ಚಿಕ್ಕು ಮರ, ನಾನು ಶಾರ್ಟ್ಸ್ನಲ್ಲಿ ಹಾಕಿದೆ ಆಲ್ರೆಡಿ. ಇದು 80 ವರ್ಷದ ಮೇಲೆಗಡೆ ಆಗಿದೆ. ನನ್ನ ಕನ್ನಡದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕ್ಷಮಿಸಿ, ಯಾಕಂದರೆ ನಾನು ಜಾಸ್ತಿಯಾಗಿ ಮನೆಯಲ್ಲಿ ಕೊಂಕಣಿ ಮಾತಾಡುವುದರಿಂದ ಕನ್ನಡ ಮಾತಾಡುವಾಗ ಕೆಲವೊಮ್ಮೆ ಮಿಸ್ಟೇಕ್ಗಳು ಆಗುತ್ತವೆ. ದಯವಿಟ್ಟು ಏನಾದರೂ ಮಿಸ್ಟೇಕ್ ಆದರೆ ಕ್ಷಮಿಸಬೇಕು. ಹಾಗೆ ನೆಕ್ಸ್ಟ್ ನಾನು ಇನ್ನೂ ಒಳ್ಳೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಇವಾಗ ಸ್ವಲ್ಪ ಸ್ಟಾರ್ಟಿಂಗ್ ಆಗಿರುವುದರಿಂದ ಸ್ವಲ್ಪ ವಿಡಿಯೋಗಳು ಲೇಟ್ ಆಗ್ತದೆ. ನೆಕ್ಸ್ಟ್ ನನಗೆ ವಿಡಿಯೋ ಮಾಡಲಿಕ್ಕೆ ನಿಮ್ಮ ಸಪೋರ್ಟ್ ನನಗೆ ಬೇಕು. ನೀವು ನನಗೆ ಯಾವ ಥರದ ವಿಡಿಯೋ ನಿಮಗೆ ಇಷ್ಟ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನಾನು ಅದೇ ಥರದ ವಿಡಿಯೋವನ್ನು ಮುಂದೆ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನೀವು ನೋಡ್ಬೋದು ಯಾವುದೆಲ್ಲ ಫ್ರೂಟ್ಸ್ ಉಂಟು ಅಂತ. ತುಂಬ ಥರದ ಫ್ರೂಟ್ಸ್ಗಳು ಉಂಟು. ನೀವು ಒಮ್ಮೆ ವಾಟರ್ ಪಾರ್ಕ್ಗೆ ವಿಸಿಟ್ ಮಾಡಿ. ಇವಾಗ ನಾನು ಸೈಂಟ್ ಮೇರೀಸ್ಗೆ ಒಮ್ಮೆ ವಿಸಿಟ್ ಮಾಡುವ ಅಂತ ಉಡುಪಿಯಲ್ಲಿ ಹತ್ತಿರವಿರುವ ಸೈಂಟ್ ಮೇರೀಸ್ಗೆ ಹೊರಟಿದ್ದೇವೆ ಬೋಟಿಂಗ್ನಲ್ಲಿ. ನೀವು ನೋಡ್ಬೋದು ಬೋಟಿಂಗ್ ನಾವು 3 ಗಂಟೆಗೆ ಹೊರಟಿದ್ದು. ತುಂಬ ಒಳ್ಳೆ ಪ್ಲೇಸ್ಗಳು ಸೈಂಟ್ ಮೇರೀಸ್ನಲ್ಲಿ ಸಹ ಕೂಡ ಉಂಟು. ಒಮ್ಮೆ ನೀವು ಸೈಂಟ್ ಮೇರೀಸ್ಗೂ ಕೂಡ ವಿಸಿಟ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ಬ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಮುಂದಿನ ಬ್ಲಾಗ್ನಲ್ಲಿ ನಾನು ಸಿಗ್ತೇನೆ. ಟೇಕ್ ಕೇರ್.